ನಮಸ್ತೆ ಸ್ನೇಹಿತರೆ. ಶ್ರೀ ಶಿವ ಪುರಾಣದ 2ನೇ ಭಾಗ, ರುದ್ರ ಸಂಹಿತೆ. ನೈಮಿಷಾರಣ್ಯದಲ್ಲಿ ಸೂತರು ವೇದಿಕೆಯ ಮೇಲೆ ಪ್ರಕಾಶಮಾನರಾಗಿ ಕುಳಿತಿರಲು ಶೌನಕಾದಿ ಋಷಿಗಳು ಸೂತರಲ್ಲಿ, ಸ್ವಾಮಿ ಗುರುವರ್ಯ, ಶಿವನಾಮ ಮಹಿಮೆ, ಪೂಜಾ ವಿಧಾನ, ಲಿಂಗ ಪೂಜೆಯ ಫಲ, ಭಸ್ಮ ಮತ್ತು ರುದ್ರಾಕ್ಷಿ ಧಾರಣೆಗಳ ಫಲ ಎಲ್ಲವನ್ನೂ ತಿಳಿಸಿ ನಮಗೆ ಹರ್ಷವನ್ನುಂಟು ಮಾಡಿದಿರಿ. ಅಂತೆಯೇ ಶಿವನ ಚರಿತ್ರೆಯನ್ನು, ಅವನು ಎತ್ತಿದ ಅವತಾರ ಕಥೆಗಳನ್ನು ಸವಿಸ್ತಾರವಾಗಿ ಹೇಳಬೇಕು ಎಂದು ನಿವೇದಿಸಿಕೊಂಡರು. ಸೂತರು ಹರ್ಷಿಸಿ, ಶೌನಕಾದಿ ಋಷಿಗಳೇ, ನೀವು ಯುಕ್ತವಾದುದನ್ನೇ ಕೇಳಿದ್ದೀರಿ. ಹಿಂದೆ ನಾರದ ಮಹಾಮುನಿಗಳು ತಮ್ಮ ತಂದೆ ಬ್ರಹ್ಮನಲ್ಲಿ ಇದೇ ರೀತಿ ಕೇಳಿ ಬ್ರಹ್ಮನಿಂದ ಶಿವ ಭಗವಾನನ ಕತೆ ಕೇಳಿ ಪುನೀತರಾದರು. ನಾನಾದರೂ ನಾರದರಿಗೆ ಬ್ರಹ್ಮನು ಹೇಳಿದ ಶಿವಕಥೆಯನ್ನು ಹೇಳುತ್ತೇನೆ. ಒಂದಾನೊಂದು ಸಮಯದಲ್ಲಿ ನಾರದರು ತಪಸ್ಸು ಮಾಡುವ ಸಲುವಾಗಿ ಹಿಮಾಚಲದ ಒಂದು ಗವಿ ಹೊಕ್ಕು ಸಾಕ್ಷಾತ್ಕಾರ ಪಡೆದರು. ಇದನ್ನು ಕಂಡ ದೇವೇಂದ್ರನಿಗೆ ಕೋಪ ಉಂಟಾಗಿ ಅವನು ನಾರದರ ತಪೋಭಂಗಕ್ಕೆ ಯತ್ನಿಸಿದನು. ಕಾಮನನ್ನು ಮುಂದಿಟ್ಟುಕೊಂಡು ನಾರದರ ತಪಕ್ಕೆ ವಿಘ್ನ ತರಲು ಸೂಚಿಸಿದನು. ಕಾಮನಾದರೂ ನಾರದರ ಮುಂದೆ ತಪೋಭಂಗಕ್ಕೆ ನಾನಾ ಚಮತ್ಕಾರಗಳನ್ನು ಮಾಡಿದನು. ಆದರೆ ಶಿವಕೃಪೆಗೊಳಗಾಗಿದ್ದ ನಾರದರು ವಿಚಲಿತರಾಗಲಿಲ್ಲ. ಇದರಿಂದ ಇಂದ್ರನಿಗೆ ಅವಮಾನವಾಗಿತ್ತು. ಅವನು ಕಾಮನೊಡನೆ ಸ್ವರ್ಗಕ್ಕೆ ಹೊರಟು ಹೋದನು. ಕಾಮನಿಗೆ ವಶರಾಗದವರು ಯಾರು? ಆದರೆ ನಾರದರು ಕಾಮನನ್ನು ಗೆದ್ದಿದ್ದರು. ಇದು ಅವರಲ್ಲಿ ಅಹಂಕಾರ ಉಂಟಾಗುವಂತೆ ಮಾಡಿತು. ಅವರು ಶಿವನ ಬಳಿಗೆ ಹೋಗಿ, ನಾನು ಕಾಮನನ್ನು ಗೆದ್ದಿದ್ದೇನೆ ಎಂದು ಹೇಳಿಕೊಂಡು ಮೆರೆದರು. ಆಗ ಶಿವನು ನಸುನಗುತ್ತಾ, ನಾರದ, ನೀನು ಈ ಸಂಗತಿಯನ್ನು ರಹಸ್ಯವಾಗಿಡಬೇಕು, ವಿಷ್ಣುವಿಗೆ ತಿಳಿಸಬೇಡ. ನೀನಾದರೂ ನನಗೆ ಪ್ರೀತಿಯಾಗುವಂತಹ ವಿಷ್ಣು ಭಕ್ತನಾಗು, ವಿಷ್ಣು ಭಕ್ತರು ನನಗೆ ಪ್ರಿಯರಾಗುವರು ಎಂದು ಹೇಳಿದನು. ಇದರಿಂದ ನಾರದರಿಗೆ ತೃಪ್ತಿಯಾದಂತಾಗಲಿಲ್ಲ. ಶಿವ ಮಾಯೆಯಿಂದ ಪ್ರಭಾವಿತರಾಗಿ ಅವರು ಬ್ರಹ್ಮಲೋಕಕ್ಕೆ ಹೋದರು. ಅಲ್ಲಿಯೂ ತಾನು ಕಾಮನನ್ನು ಗೆದ್ದಿದ್ದೇನೆ ಎಂದು ಜಂಬ ಕೊಚ್ಚಿಕೊಂಡರು. ಬ್ರಹ್ಮನು ಶಿವನಂತೆಯೇ ಈ ಸಂಗತಿಯನ್ನು ಗೌಪ್ಯವಾಗಿಡಬೇಕು ಎಂದು ಹೇಳಿದನು. ಆದರೆ ಕಾಮಚೇಷ್ಟೆಗೊಳಗಾದವನಂತೆ ನಾರದರು ಬ್ರಹ್ಮನ ಮಾತು ಲೆಕ್ಕಿಸದೆ ನೇರ ವೈಕುಂಠಕ್ಕೆ ಹೋದರು. ಅಲ್ಲಿ ವಿಷ್ಣುವು ಆದಿಶೇಷನ ಮೇಲೆ ಮಲಗಿದ್ದನು. ನಾರದರನ್ನು ಅವರು ಬಹುಕಾಲದ ಮೇಲೆ ಬಂದದ್ದನ್ನು ಕಂಡು ಆದರದಿಂದ ಬರಮಾಡಿಕೊಂಡು ಅವರಿಂದ ಎಲ್ಲ ವಿವರ ತಿಳಿದುಕೊಂಡನು. ನಾರದರನ್ನು ಹೀನಾಯವಾಗಿ ಕಾಣದೆ, ನಾರದ, ನೀನು ಕಾಮನನ್ನು ಗೆದ್ದಿರುವೆ, ನಿಜಕ್ಕೂ ನೀನು ಯಾವ ವಿಕಾರಕ್ಕೂ ಒಳಗಾಗದ ಬುದ್ಧಿವಂತ ಎಂದು ಮೆಚ್ಚಿ ಕಳುಹಿಸಿಕೊಟ್ಟನು. ವಿಷ್ಣುವು ಹೀಗೆ ಹೇಳಿದುದು ನಾರದರಲ್ಲಿ ಗರ್ವವನ್ನು ಇನ್ನೂ ಹೆಚ್ಚಿಸಿತು. ವಿಷ್ಣು ಲೋಕದಿಂದ ಹೊರಟು ಬರುತ್ತಿರುವಾಗ ನಾರದರು ಒಂದು ಸುಂದರವಾದ ಪಟ್ಟಣವನ್ನು ಕಂಡರು. ಅದು ಶಂಕರನ ಮಾಯೆಯಿಂದ ಸೃಷ್ಟಿಯಾಗಿದ್ದ ನಗರ. ಶಿಲಾನಿಧಿ ಅಲ್ಲಿಯ ರಾಜ. ಅವನು ತನ್ನ ಮಗಳ ಸ್ವಯಂವರದ ಏರ್ಪಾಟು ಮಾಡಿದ್ದನು. ಹಲವಾರು ರಾಜ್ಯಗಳ ರಾಜರು ಅಲ್ಲಿಗೆ ಬಂದಿದ್ದರು. ನಾರದರು ಕುತೂಹಲದಿಂದ ಅರಮನೆಯನ್ನು ಪ್ರವೇಶಿಸಿದರು. ರಾಜನು ತನ್ನ ಮಗಳಾದ ಶ್ರೀಮತಿಯನ್ನು ಕರೆದು ನಾರದರಿಗೆ ನಮಸ್ಕಾರ ಮಾಡಲು ಹೇಳಿದರು. ನಾರದರು ರಾಜಕುಮಾರಿಯನ್ನು ಕಂಡು ಕಾಮೋದ್ದೀಪಿತರಾಗಿ ಅವಳನ್ನು ಹೊಂದುವ ಆಸೆ ಅವರಲ್ಲಿ ಉಂಟಾಯಿತು. ಹೇಗಾದರೂ ಮಾಡಿ ಶ್ರೀಮತಿಯನ್ನು ಹೊಂದಬೇಕು ಎಂದು ನಿರ್ಧರಿಸಿದರು. ಆದರೆ ವಿಷ್ಣುವಿನಂತಹ ಸುಂದರ ರೂಪ ತನಗಿಲ್ಲವಾದುದರಿಂದ ವಿಷ್ಣುವನ್ನು ಸುಂದರ ರೂಪ ದಯಪಾಲಿಸಬೇಕೆಂದು ಕೇಳಲು ವೈಕುಂಠಕ್ಕೆ ಹೋದರು. ಅಲ್ಲಿ ವಿಷ್ಣುವಿನಲ್ಲಿ ತಮ್ಮ ಇಚ್ಛೆ ತಿಳಿಸಿದರು. ನಸುನಕ್ಕ ವಿಷ್ಣು, ಚಿಂತಿಸಬೇಡ ನಾರದ, ನೀನು ಯಾವ ರೂಪದಿಂದ ಹೋದರೂ ಶ್ರೀಮತಿ ನಿನ್ನನ್ನು ವರಿಸುವಳು ಎಂದು ನಾರದರ ಮುಖವನ್ನು ಮಂಗನ ಮುಖ ಮಾಡಿ ಕಳುಹಿಸಿದನು. ನಾರದರು ದಾರಿಯಲ್ಲಿ ತನ್ನ ಮುಖ ವಿಷ್ಣುವಿನ ಮುಖವನ್ನೇ ಹೋಲುತ್ತದೆಂದು ಭಾವಿಸಿ ಅರಮನೆಗೆ ಹೋದರು. ಎಲ್ಲಾ ರಾಜರುಗಳ ನಡುವೆ ತಾವೂ ಕುಳಿತರು. ಆದರೆ ನಾರದ ಮಂಗನ ಮೂತಿ ನೋಡಿ ಗಹಗಹಿಸಿ ನಗತೊಡಗಿದರು. ಇತರರು ಶ್ರೀಮತಿಯಾದರೂ ನಾರದರಿಗೆ ಮಾಲೆ ಹಾಕಲಿಲ್ಲ. ನಾರದರಿಗೆ ತಾನು ಸುಂದರನಾಗಿದ್ದರೂ ಶ್ರೀಮತಿ ಮಾಲೆ ಹಾಕಲಿಲ್ಲ ಎಂದು ಚಿಂತಾಕ್ರಾಂತರಾದರು. ನಾರದರ ಬಳಿಗೆ ಬಂದ ಇಬ್ಬರು ಶಿವಗಣದವರು ಬ್ರಾಹ್ಮಣ ವೇಷದಿಂದ ಇದ್ದು ನಾರದರ ಮೂತಿ ನೋಡಿ ನಕ್ಕರು. ಆ ವೇಳೆಗೆ ಸಾಕ್ಷಾತ್ ವಿಷ್ಣುವೇ ಅಲ್ಲಿಗೆ ಬಂದಾಗ ಶ್ರೀಮತಿ ಅವನ ಕೊರಳಿಗೆ ಮಾಲೆ ಹಾಕಿದಳು. ಶ್ರೀಮತಿಯೊಡನೆ ವಿಷ್ಣು ಅಂತರ್ಧನಾದನು. ನಾರದರಿಗೆ ಕಾಮವಿಕಾರವಾಗಿತ್ತು. ಗೆದ್ದೆನೆಂದು ಜಂಬ ಕೊಚ್ಚಿದ್ದ ಅವರು ಈಗ ಪರಿತಪಿಸುವಂತಾಗಿತ್ತು. ಶಿವಗಣದವರು ಬೇರೆ, ನಾರದರೇ, ಮೊದಲು ಹೋಗಿ ನಿಮ್ಮ ಮುಖ ನೋಡಿಕೊಳ್ಳಿ, ಶುದ್ಧ ಮಂಗನಾಗಿರುವಿರಿ ಎಂದರು. ನಾರದರಿಗೆ ರೋಷ ಹೊಕ್ಕಿತ್ತು. ಕನ್ನಡಿಯಲ್ಲಿ ಮುಖ ನೋಡಿದಾಗ ಶಿವಗಣಗಳು ಹೇಳಿದ್ದು ನಿಜವಾಗಿತ್ತು. ಅವರು ಕೋಪದಿಂದ ಶಿವಗಣಗಳಿಗೆ ಬ್ರಾಹ್ಮಣನನ್ನು ಕುರಿತು ಹಾಸ್ಯ ಮಾಡಿದುದರಿಂದ ನೀವು ರಾಕ್ಷಸರಾಗಿ ಜನ್ಮ ತಾಳಿರಿ ಎಂದು ಶಾಪವಿತ್ತರು. ನಾರದರಿಗೆ ವಿಷ್ಣುವಿನ ಮೇಲೆ ಬಹಳ ಸಿಟ್ಟು ಬಂದಿತ್ತು. ಕೂಡಲೇ ವಿಷ್ಣುವಿನ ಬಳಿಗೆ ಬಂದು ಅವನನ್ನು ತಮ್ಮ ಮನಸ್ಸಿಗೆ ಬಂದಂತೆ ಶಪಿಸಿದರು. ಆ ಶಾಪಗಳನ್ನು ವಿಷ್ಣುವು ಭೂಲೋಕದಲ್ಲಿ 10 ಅವತಾರಗಳನ್ನೆತ್ತಬೇಕಾಯಿತು. ವಿಷ್ಣುವು ಬೇಸರಿಸದೆ ನಾರದರ ಶಾಪಗಳನ್ನು ಮಾನ್ಯ ಮಾಡಿದನು. ಶಿವಮಾಯೆ ಕರಗಿದಾಗ ನಾರದರು ಮೊದಲಿನಿಂತಾದರು. ಅವರ ಬುದ್ಧಿ ನೆಟ್ಟಗಾಗಿ ವಿಷ್ಣುವಿಗೆ ಶಾಪ
ಕೊಟ್ಟೆನೆಲ್ಲ ಎಂದು ಪಶ್ಚಾತ್ತಾಪಪಟ್ಟು ಅವನ ಪಾದಕ್ಕೆ ಅಡ್ಡಬಿದ್ದರು. ಆಗ ವಿಷ್ಣುವು ನಾರದ, ಆಯ್ತು ಬಿಡು, ನೀನು ಶಿವನನ್ನಾರಾಧಿಸಿ ಶಾಂತಚಿತ್ತನಾಗು ಎಂದು ಶಿವಸಹಸ್ರನಾಮವನ್ನು ಬೋಧಿಸಿದನು. ವಿಷ್ಣುವು ನಾರದರು ಶಿವಸ್ತುತಿ ಮಾಡುತ್ತಿರುವ ಅಂತರ್ಧನಾದನು. ನಾರದರು ಭೂಮಿಯ ಮೇಲೆ ಸಂಚರಿಸುತ್ತಾ ನೂರಾರು ಶಿವಲಿಂಗಗಳ ದರ್ಶನ ಪಡೆದರು. ಕಾಶಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ವಿಶ್ವನಾಥನ ದರ್ಶನ ಮಾಡಿದರು. ವಿಶ್ವನಾಥನನ್ನು ಪೂಜಿಸಿ ಬಳಿಕ ಬ್ರಹ್ಮಲೋಕಕ್ಕೆ ಹೋದರು. ಬ್ರಹ್ಮನು ನಾರದರಿಗೆ ತತ್ವೋಪದೇಶ ಮಾಡಿದನು. ಮಹಾಪ್ರಳಯ ಸಮಯದಲ್ಲಿ ಸ್ಥವರ ಜಂಗಮಗಳೆಲ್ಲ ಹಳಿದ ಮೇಲೆ ಜಗತ್ತು ಸೂರ್ಯಚಂದ್ರ ತಾರೆಯರಿಲ್ಲದೆ ಅಂಧಕಾರಮಯವಾಯಿತು. ಹೀಗೆ ಎಲ್ಲವೂ ಲಯವಾಗಲು ಯೋಗಿಯ ಹೃದಯದಲ್ಲಿ ಸತ್ ಸ್ವರೂಪ ಕಾಣುವನು. ಆ ಸ್ವರೂಪನೇ ಪರಮಾನಂದ ಪರಮಪುರುಷ ಎನಿಸಿದ ಸದಾಶಿವಮೂರ್ತಿ. ಅವನೇ ಪ್ರಧಾನ ಪ್ರಕೃತಿ, ಮಾಯೆ, ಅವಿಕಾರಿ ಶಕ್ತಿಯೇ ಅಂಬಿಕೆ, ಲೋಕೇಶ್ವರಿ, ತ್ರಿಮೂರ್ತಿಗಳ ತಾಯಿ. ಆಕೆಗೆ ಎಂಚು ಭುಜಗಳು, ವಿಚಿತ್ರ ಮುಖವುಳ್ಳವಳು. ಶಿವನ ಶಿರದ ಮೇಲೆ ಗಂಗೆ, ಹಣೆಯ ಮೇಲೆ ಚಂದ್ರ. ಅವನಿಗೆ 3 ಕಣ್ಣುಗಳು, ಪಂಚಮುಖಗಳು, 10 ಭುಜಗಳುಳ್ಳ ತ್ರಿಶೂಲಧಾರಿ ಭಸ್ಮಧಾರಿಯಾದ ಅವನು ಕಾಲಸ್ವರೂಪ. ಶಿವಶಕ್ತಿ ಇಬ್ಬರೂ ಕೂಡಿ ಶಿವಲೋಕವೆಂಬ ಹೆಸರಿನ ಕ್ಷೇತ್ರ ರಚಿಸಿದರು. ಆ ಉತ್ತಮ ಕ್ಷೇತ್ರವೇ ಕಾಶಿ. ಅಲ್ಲಿ ಶಿವಪಾರ್ವತಿಯರು ಶಕ್ತಿ ಸಮೇತ ಇರುವರು. ವಿಷ್ಣುವು ಶಿವಭಕ್ತನಾಗಿ 12,000 ದಿವ್ಯ ಪುರುಷರ ತಪಸ್ಸು ಮಾಡಿದನು. ಆದರೂ ಶಿವನ ದರ್ಶನವಾಗದೆ ಚಿಂತೆಗೀಡಾದನು. ಮತ್ತೆ ತಪೋಗೈದು ಆಗ ಶಿವಮಾಯೆಯಿಂದ ಅವನ ಶರೀರದಿಂದ ಅನೇಕ ಜಲಧಾರೆಗಳು ಸೃಷ್ಟಿಯಾದವು. ಆ ಜಲವೆಲ್ಲ ಶೂನ್ಯದಲ್ಲಿ ವ್ಯಾಪಿಸಿ ಬ್ರಹ್ಮರೂಪವಾದವು. ವಿಷ್ಣುವು ಜಲದ ಮೇಲೆ ಮಲಗಿ ನಾರಾಯಣ ಎಂದು ಹೆಸರಾದನು. ನಾರಾಯಣನು ಮಲಗಿದಾಗ ಶಿವನ ಇಚ್ಛೆಯಿಂದ ನಾರಾಯಣನ ನಾಭಿಯಿಂದ ಒಂದು ವಿಶಾಲವಾದ ಕಮಲ ಉತ್ಪನ್ನವಾಗಿ ಅದರ ವಿಸ್ತಾರ ಅನಂತ ಯೋಜನಗಳವರೆಗೆ ಇದ್ದವು. ಇದರೊಂದಿಗೆ ಶಿವಪಾರ್ವತಿಯರಿಂದ ಬ್ರಹ್ಮನ ಉತ್ಪನ್ನವಾಯಿತು. ನಾಭಿ ಕಮಲದಿಂದ ಹಿರಣ್ಯಗರ್ಭ ಬ್ರಹ್ಮ ನುದಿಸಿದನು. ಬ್ರಹ್ಮನು ವಿಷ್ಣುವು ಇಬ್ಬರು ಗರ್ವಿತರಾಗಿದ್ದರು. ವಿಷ್ಣುವು, ನನ್ನಲ್ಲೇ ಎಲ್ಲ ಚರಾಚರ ಜಗತ್ತು ಸ್ಥಿರವಾಗಿರುವುದು, ನೀನು ಶರಣ ಬರಬೇಕು ಎಂದು ಹೇಳಿದರೆ ಬ್ರಹ್ಮನು, ವಿಷ್ಣುವೇ ನೀನ್ಯಾರು? ನೀನು ಪರಬ್ರಹ್ಮ ಈಶ್ವರನು ಅಲ್ಲ, ಕರ್ತರನೂ ಅಲ್ಲ. ಶಂಕರನ ಮಾಯೆಯಿಂದ ನನ್ನನ್ನು ಮೋಹಗೊಳಿಸಿದಿ. ನಾನು ನಿನ್ನೊಡನೆ ಯುದ್ಧವಾರಂಭಿಸಿದಾಗ ನಿನ್ನ ನಡುವೆ ಲಿಂಗ ಪ್ರಕಟವಾದದ್ದನ್ನು ಮರೆತೆಯಾ? ನಾವಿಬ್ಬರು ಯುದ್ಧ ನಿಲ್ಲಿಸಿ ಶಿವನಿಗೆ ನಮಸ್ಕಾರ ಮಾಡಲಿಲ್ಲವೇ ಎಂದು ಹೇಳಿದನು. ಇಬ್ಬರ ಗರ್ವವು ದೂರವಾಗಿ ಶಿವನು ಓಂಕಾರವನ್ನು ಉಚ್ಚರಿಸಿದನು. ವಿಷ್ಣು ಆಗ ಲಿಂಗದ ದಕ್ಷಿಣ ಭಾಗದಲ್ಲಿ ಸನಾತನ ಆದ್ಯವರ್ಣ ಆಕಾರವನ್ನು, ಅದರ ಉತ್ತರ ಭಾಗದಲ್ಲಿ ಊಕಾರವನ್ನು ನೋಡಿ ಮಧ್ಯದಲ್ಲಿ ಮಾಕಾರ ಹಾಗೂ ಕೊನೆಯಲ್ಲಿ ಓಂಕಾರವನ್ನು ನೋಡಿದನು. ಇದಿಲ್ಲಿಂದ ಪ್ರಕಟವಾದನು ಪರಬ್ರಹ್ಮ ಪಾರಾಯಣನೆಂದು. ಬ್ರಹ್ಮ ವಿಷ್ಣುಗಳು ಅಗ್ನಿ ಸದೃಶದ ಬಗೆಯಿಂದ ಪರೀಕ್ಷೆ ಮಾಡಲಾಗಿ ಅಲ್ಲಿ ಒಬ್ಬ ಪರಮ ಋಷಿಯ ಉತ್ಪನ್ನನಾಗಿ ವಿಷ್ಣು ಅವನಿಂದ ಶಿವಜ್ಞಾನವನ್ನು ಸಂಪಾದಿಸಿಕೊಂಡನು. ಶಿವನು ಸತ್ಯನು, ಪರಮಕಾರಣನು, ಸದಾನಂದನು, ಅಮೃತ ಪರತ್ಪರ ಹಾಗೂ ಪರಬ್ರಹ್ಮನಾಗಿರುವನು. ಓಂಕಾರಾಕ್ಷರ ಆಕಾರದಿಂದ ಬೀಜಸ್ವರೂಪವನ್ನು, ಅಂಡದಿಂದ ಉತ್ಪನ್ನ ಬ್ರಹ್ಮನೂ ಹೌದು ಹಾಗೂ ಮಾಕಾರದಿಂದ ನೀಲ ಲೋಹಿತ ಮಹಾದೇವನೂ ಆಗಿದ್ದಾನೆ. ಬ್ರಹ್ಮ ವಿಷ್ಣು ಇಬ್ಬರು ಶಿವಸಾಕ್ಷಾತ್ಕಾರವಾದಾಗ ನಮಸ್ಕಾರ ಮಾಡಿದರು. ಬಳಿಕ ಅವನಿಂದ 38 ಅಕ್ಷರಗಳುಳ್ಳ ಗಾಯತ್ರಿ ಪ್ರಕಟವಾಯಿತು. ಅಗೋ ಓಂ ನಮಃ ಶಿವಾಯ, ವರ್ಣ, ಮೃತ್ಯುಂಜಯ, ಚಿಂತಾಮಣಿ ಮೊದಲಾದ ಮಂತ್ರಗಳು ಪ್ರಕಟವಾದವು. ಈ ಮಂತ್ರಗಳನ್ನು ವಿಷ್ಣುವು ಗ್ರಹಿಸಿ ಜಪಿಸಿದನು. ಶಿವಸ್ತುತಿಗೈದನು. ವಿಷ್ಣುವಿನ ಶಿವಸ್ತುತಿಗೆ ಮೆಚ್ಚಿ ಪರಶಿವನು ಸಾಕಾರ ರೂಪದಿಂದ ಪ್ರಕಟನಾದನು. ತನ್ನ ಶ್ವಾಸದಿಂದ ವಿಷ್ಣುವಿಗೆ ವೇದಗಳನ್ನು ಪರಿಚಯಿಸಿದನು. ಇಬ್ಬರು ಶಿವಪೂಜೆಗಾಶಿಸಿದಾಗ ಶಿವನು, ನನ್ನ ಲಿಂಗ ಸದಾ ಪೂಜ್ಯವು. ಲಿಂಗವನ್ನು ಪೂಜಿಸಿದರೆ ಎಲ್ಲಾ ದುಃಖಗಳು ದೂರವಾಗುವುವು. ನೀವಿಬ್ಬರು ನನ್ನ ಎಡಬಲ ಅಂಗಗಳಿಂದ ಉತ್ಪನ್ನರಾಗಿರುತ್ತೀರಿ. ನಾನು ಪ್ರಸನ್ನನಾಗುವೆನು ಎಂದು ಶಿವನು ತನ್ನ ಪೂಜಾ ವಿಧಾನವನ್ನು ತಿಳಿಸಿದನು. ವಿಷ್ಣುವು ಶಿವನಲ್ಲಿ ಪ್ರಾರ್ಥಿಸುತ್ತಾ, ನೀನು ಪ್ರಸನ್ನನಾಗಿರುವುದೇ ಆದರೆ ನಿನ್ನ ಮೇಲೆ ನಮ್ಮ ಭಕ್ತಿ ಅಚಲವಾಗಿರುವಂತೆ ಅನುಗ್ರಹಿಸಬೇಕು ಎಂದು ವರವನ್ನು ಬೇಡಿದನು. ಆಗ ಶಿವನು, ನಿಮ್ಮಿಬ್ಬರ ಪೂಜೆಯಲ್ಲಿ ನಾನು ಭೇದ ತಿಳಿಯಲಾರೆ ಎಂದು ಹೇಳಿದನು. ಬಳಿಕ ಬ್ರಹ್ಮನೇ, ನೀನು ಸೃಷ್ಟಿಕರ್ತನಾಗು. ಭಗವಂತ ಹರಿಯು ಆ ಸೃಷ್ಟಿಯ ಪಾಲನೆ ಮಾಡಲಿ. ನನ್ನ ಅಂಶನಾದ ರುದ್ರನು ಲಯಕರ್ತನಾಗುವನು. ಉಮೆ ಎಂಬ ಹೆಸರಿನ ಪರಮೇಶ್ವರಿಯು ಪ್ರಕೃತಿ ದೇವಿ. ಇವಳೇ ಶಕ್ತಿ ವಾಗ್ದೇವಿ, ಬ್ರಹ್ಮನ ಅರ್ಧಾಂಗಿಯಾಗುವಳು. ಸರಸ್ವತಿ ಎಂದು ಇವಳಿಗೆ ಹೆಸರು. ಮತ್ತೊಂದು ಶಕ್ತಿಯು ಪ್ರಕೃತಿಯಿಂದ ಉತ್ಪನ್ನವಾಗಿ ಅದು ಲಕ್ಷ್ಮೀ ರೂಪದಿಂದ ಸದಾ ವಿಷ್ಣುವಿನ ಆಶ್ರಯದಲ್ಲಿರುವಳು.
ಕಾರ್ಯಸಿದ್ಧಿಗಾಗಿ ಇವಳು ಜ್ಯೋತಿಯಿಂದ ಪ್ರಕಟಳಾಗುವಳು. ಈ ಇಬ್ಬರು ದೇವಿಯರು ಪರಮ ಮಂಗಳಮಯ ಶಕ್ತಿಯರೆಂದು ಹೇಳಲ್ಪಡುವರು. ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರ ಕ್ರಿಯೆಗಳು ಕ್ರಮವಾಗಿ ಅವರ ಕಾರ್ಯಗಳಾಗುವವು. ಅಯ್ಯ ವಿಷ್ಣುವೇ, ನೀನು ಆ ಮಂಗಳಮಯ ಪ್ರಕೃತಿಯ ಅಂಶರೂಪಳಾದ ಲಕ್ಷ್ಮಿಯನ್ನು ಸ್ವೀಕರಿಸಿ ಎಲ್ಲಾ ಕಾರ್ಯಗಳನ್ನು ನಡೆಸು. ಬ್ರಹ್ಮನೇ, ನೀನು ವಾಣಿ ಸರಸ್ವತಿಯನ್ನು ಸ್ವೀಕರಿಸಿ ಸೃಷ್ಟಿ ಕಾರ್ಯಗಳನ್ನು ಮಾಡು. ನಾನು ರುದ್ರ ರೂಪದಿಂದ ಪ್ರಳಯ ಕಾರ್ಯ ಮಾಡುವೆನು. ನನ್ನ ಹೃದಯದಲ್ಲಿ ವಿಷ್ಣುವು, ವಿಷ್ಣುವಿನ ಹೃದಯದಲ್ಲಿ ನಾನು ಸ್ಥಿರವಾಗಿ ಇರುವೆವು. ಹರಿಹರರಲ್ಲಿ ಭೇದವಿರುವುದಿಲ್ಲ ಎಂದು ಶಿವನು ಇಬ್ಬರಿಗೂ ಹೇಳಿದನು. ವಿಷ್ಣುವಿಗೆ ಸೃಷ್ಟಿಯಲ್ಲಿ ಉಂಟಾಗುವ ದುಃಖ ತಾಪಗಳನ್ನು ದೂರ ಮಾಡು, ನಾನು ನಿನಗೆ ಸಹಾಯಕನಾಗಿರುವೆನು. ಶಿವಭಕ್ತನಾದರೂ ವಿಷ್ಣುವಿನ ನಿಂದೆ ಮಾಡಿದರೆ ಅವನು ಮಾಡಿದ ಪುಣ್ಯಗಳು ನಷ್ಟವಾಗುವುದು ಎಂದು ಹೇಳಿದನು. ಹರಿಹರರಲ್ಲಿ ಭೇದ ತಿಳಿದವರು ನರಕದಲ್ಲಿ ಬೀಳುವರು ಎಂದು ಶಿವನು ಹೇಳಿದನು. ಶಿವಾರ್ಚನೆ. ಶಿವನನ್ನು ಅರ್ಚಿಸುವುದೆಂದರೆ ಪೂಜಿಸುವುದು. ಭಕ್ತಿಯಿಂದ ಶಿವಾರ್ಚನೆ ಮಾಡಿದವರ ಎಲ್ಲ ಅನಿಷ್ಟಗಳು ದೂರವಾಗುವವು. ಶಿವಲಿಂಗ ಪೂಜೆಯಿಂದ ಇಷ್ಟಾರ್ಥಗಳು ನೆರವೇರುವವು. ಮಾನವರು ಶಿವಪೂಜೆಯಿಂದ ಪಾವಿತ್ರ್ಯತೆಯನ್ನು ಹೊಂದುವರು. ಶಿವಪೂಜೆ ಮಾಡುವ ಮೊದಲು ಗಣಪತಿಯ ಪೂಜೆ ಮಾಡಬೇಕು. ಬಳಿಕ ಆಸನದ ಮೇಲೆ ಕುಳಿತು ಶಿವನನ್ನು ಸ್ಥಾಪಿಸಿ ಪೂಜಿಸಬೇಕು. ಪೂಜಾ ವಿಧಿಯನ್ನು ಗುರುಗಳಿಂದ ತಿಳಿದಿರಬೇಕು. ಶಿವಚರಣಕ್ಕೆ ಹೂವುಗಳನ್ನೆರೆಸಬೇಕು. ವೇದ ಮಂತ್ರಗಳಿಂದ ಶಿವನನ್ನು ಸ್ತುತಿಸಿ ನಮಸ್ಕಾರ ಮಾಡಬೇಕು. ಪೂಜಾ ನಂತರ ಎಲ್ಲ ಸಾಮಗ್ರಿ ವಿಸರ್ಜಿಸಿ ನಮಸ್ಕಾರ ಮಾಡಿ ಅಪರಾಧ ಕ್ಷಮಾ ಯಾಚನೆಗಾಗಿ ಆಚಮನ ಮಾಡಬೇಕು. ಶಿವನು ಪ್ರಸನ್ನನಾಗಲು ಎಲ್ಲ ಕಾರ್ಯಗಳನ್ನು ಸುಖಕರವಾಗಿ ಮಾಡಬೇಕು ಎಂಬುದಾಗಿ ಸೂತರು ಶೌನಕಾದಿ ಋಷಿಗಳಿಗೆ ಹೇಳಿದರು. ಶಿವನಾಜ್ಞೆಯಂತೆ ಬ್ರಹ್ಮನು ಸೃಷ್ಟಿ ಕಾರ್ಯಕ್ಕೆ ತೊಡಗಿದನು. ಭಕ್ತರುದ್ಧಾರಕ್ಕಾಗಿ ಶಿವನು ಹಲವು ಲೀಲೆಗಳನ್ನು ಮಾಡಿದನು. ಶಿವನ ವಾಮಾಂಗ ವೈಕುಂಠವಾಯಿತು, ದಕ್ಷಿಣಾಂಗವು ಬ್ರಹ್ಮನ ಸತ್ಯಲೋಕವಾಯಿತು. ಬ್ರಹ್ಮ, ವಿಷ್ಣು ಹಾಗೂ ರುದ್ರ ಮೂವರು ತ್ರಿಗುಣ ಪ್ರಧಾನವಾಗಿರುವರು. ಸತ್ವ, ರಜ, ತಮ ಇವೇ ಆ ಮೂರು ಗುಣಗಳು. ಒಂದೊಂದು ಗುಣವು ಒಬ್ಬೊಬ್ಬರಲ್ಲಿ ಪ್ರಾಧಾನ್ಯವಿದೆ. ಸುರದೇವಿ ರಜೋಗುಣ ಯುಕ್ತಳು, ಸತಿದೇವಿ ಸತ್ವಗುಣ ಸಂಪನ್ನಳು ಹಾಗೂ ಲಕ್ಷ್ಮಿ ತಮೋಗುಣದಿಂದ ಕೂಡಿದವಳು. ಈ ಮೂರು ಗುಣಗಳುಳ್ಳ ದೇವಿಯರು, ಆ ಗುಣಗಳು ದೇವತೆಗಳು ಒಂದುಗೂಡಿಕೊಂಡು ಹಲವು ಪ್ರಕಾರದ ಸೃಷ್ಟಿಯನ್ನು ಉಂಟು ಮಾಡಿದರು. ಶಿವನು ಕೈಲಾಸಕ್ಕೆ ಅಧಿಪತಿಯಾದನು. ಇದನ್ನು ಕುರಿತು ಸೂತರು ಋಷಿಗಳಿಗೆ ಹೇಳಿದರು. ಹಿಂದೆ ಕಾಪಿಲ್ಯ ನಗರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಹೆಸರು ಯಜ್ಞದತ್ತ. ಯಜ್ಞವಿದ್ಯೆಯಲ್ಲಿ ಅವನು ಪಾರಂಗತನಾಗಿದ್ದನು. ಅವನಿಗೆ ಗುಣನಿಧಿ ಎಂಬ ಮಗನಿದ್ದನು. ಅವನಿಗೆ ಮದುವೆಯಾಗಿತ್ತು. ಆದರೆ ತಂದೆಗೆ ತಿಳಿಯದೆ ಜೂಜಾಟದಲ್ಲಿ ಪ್ರವೃತ್ತನಾಗಿರುತ್ತಿದ್ದನು. ಬ್ರಾಹ್ಮಣನಾಗಿ ಮಾಡಬೇಕಿದ್ದ ಕೆಲಸಗಳನ್ನು ನೇಮನಿಷ್ಠೆಗಳಿಂದ ಮಾಡಲಿಲ್ಲ. ಪಕಾಂಡಿಗಳ ಸ್ನೇಹ ಬೆಳೆಸಿ ಜೂಜಾಟಕ್ಕಾಗಿ ಹೆಂಡತಿ ಆಭರಣಗಳನ್ನು ಅಪಹರಿಸುತ್ತಿದ್ದನು. ತಾಯಿ ಅವನಿಗೆ ಎಷ್ಟೋ ತಿಳುವಳಿಕೆ ಕೊಟ್ಟಳು. ಗುಣನಿಧಿ ಕೇಳಲಿಲ್ಲ. ತಂದೆಗೆ ಆ ವಿಷಯ ತಿಳಿಯದಂತೆ ರಹಸ್ಯವಾಗಿರಿಸಿದ್ದಳು ತಾಯಿ. ಒಂದು ದಿನ ಗುಣನಿಧಿ ಜೂಜಿಗಾಗಿ ತಂದೆಯ ಬೆರಳಿನುಂಗುರವನ್ನೇ ಅಪಹರಿಸಿದನು. ಆದರೆ ಆಟದಲ್ಲಿ ಸೋತನು. ಆ ಉಂಗುರವು ಗೆದ್ದ ಇನ್ನೊಬ್ಬನ ಬೆರಳಿನಲ್ಲಿರುವುದನ್ನು ನೋಡಿದ ಯಜ್ಞದತ್ತನು ಅದು ತನ್ನ ಉಂಗುರವೆಂದು ವಾದಿಸಿದನು. ಆದರೆ ಅವನು ತಾನು ಅದನ್ನು ಗುಣನಿಧಿ ಎಂಬುವನಿಂದ ಜೂಜಾಟದಲ್ಲಿ ಗೆದ್ದಿರುವೆನೆಂದು ಹೇಳಿದನು. ಇದರಿಂದ ಯಜ್ಞದತ್ತನಿಗೆ ಬೇಸರವಾಗಿ ಮನೆಗೆ ಬಂದು ಹೆಂಡತಿ ಮಗನನ್ನು ವಿಚಾರಿಸಿದನು. ಆದರೂ ಹೆಂಡತಿ ಮಗ ಇಬ್ಬರು ಅಪರಾಧವನ್ನು ಮುಚ್ಚಿಡುತ್ತಾ ಬಂದರು. ಯಜ್ಞದತ್ತನು ಮಗನ ದೌರ್ಜನ್ಯದಿಂದ ಸಂತಾಪ ಹೊಂದಿ ಹೆಂಡತಿ ಮಗನಿಗೆ ನೀರು ಬಿಟ್ಟು ಮನೆ ಬಿಟ್ಟು ಹೋಗಿ ಬೇರೊಬ್ಬ ಬ್ರಾಹ್ಮಣ ಕನ್ಯೆಯನ್ನು ಎರಡನೇ ಮದುವೆ ಮಾಡಿಕೊಂಡು ಬಾಳತೊಡಗಿದನು. ಯಜ್ಞದತ್ತನು ಮನೆಯಿಂದ ಹೊರಬಿದ್ದ ಬಳಿಕ ಗುಣನಿಧಿಯು ಮನೆಯಿಂದ ಹೊರಬಂದು ತಾನು ಮಾಡಿದ ದುಷ್ಕೃತ್ಯಗಳಿಗಾಗಿ ಪಶ್ಚಾತ್ತಾಪಪಟ್ಟು ಶಿವಮಂದಿರದ ಬಳಿ ಹೋಗಿ ಒಂದು ದಿನ ಪೂರಾ ಕುಳಿತನು. ಅದು ಮಹಾಶಿವರಾತ್ರಿ. ಶಿವಭಕ್ತರು ಶಿವಪೂಜೆ ಮಾಡಿ ನೈವೇದ್ಯವನ್ನು ಶಿವಾಲಯದಲ್ಲಿರಿಸಿ ಮಲಗಿದ್ದರು. ಗುಣನಿಧಿಗೆ ನಡುರಾತ್ರಿಯಲ್ಲಿ ಹಸಿವೆಯಾಗಿ ನೈವೇದ್ಯವನ್ನು ಅಪಹರಿಸಿ ಹಸಿವೆ ನೀಗಿಸಿಕೊಳ್ಳಲೆಂದು ಶಿವಾಲಯದೊಳಗೆ ಮೆಲ್ಲಗೆ ಹೋಗುತ್ತಿರುವಾಗ ಎಚ್ಚೆತ್ತ ಶಿವಭಕ್ತರು ಅವನನ್ನು ಕಳ್ಳನೆಂದು ಹಿಡಿದು ಚೆನ್ನಾಗಿ ಹೊಡೆದರು. ಅವರ ಹೊಡೆತಕ್ಕೆ ಅವನು ಕುರುಡನಾದನು. ನೈವೇದ್ಯವನ್ನು ಗುಣನಿಧಿ ಭಕ್ಷಿಸದೆ ಬಟ್ಟೆಯಲ್ಲಿಟ್ಟಿದ್ದನು. ಯಮದೂತರು ಗುಣನಿಧಿಯನ್ನೊಯ್ಯಲು ಬಂದರು. ಆದರೆ ಶಿವನಾಜ್ಞೆಯಿಂದ ಕೈಲಾಸದಿಂದ ಶಿವಣಗಳು ದಿವ್ಯ ವಿಮಾನ ತೆಗೆದುಕೊಂಡು ಬಂದರು. ಇಬ್ಬರ ನಡುವೆ ಸಣ್ಣ ವಾಗ್ಯುದ್ಧವೇ ನಡೆಯಿತು. ಯಮದೂತರಿಂದ ಯಮನಿಗೆ ವಾರ್ತೆ ಮುಟ್ಟಿತು. ಗುಣನಿಧಿಯ ಶಿವಭಕ್ತಿಗೆ ಮೆಚ್ಚಿ ಶಿವಗಣಗಳು ಅವನನ್ನು ಕೈಲಾಸಕ್ಕೆ ಒಯ್ದರು. ಗುಣನಿಧಿ ಶಿವಕರುಣೆಗೆ ಪಾತ್ರನಾಗಿ ಕಳಿಂಗ ದೇಶದ ರಾಜನಾಗಿ ಜನಿಸಿದನು. ಅರಿಂದವ ಎಂಬ ಹೆಸರಿನಿಂದ ರಾಜ್ಯವಾಳತೊಡಗಿದನು. ಶಿವಭಕ್ತನಾಗಿ ರಾಜ್ಯದಲ್ಲಿ ಶಿವಭಕ್ತಿ ಹೆಚ್ಚಿಸಿದನು. ಎಲ್ಲೆಲ್ಲೂ ಶಿವಾಲಯಗಳು ನಿರ್ಮಾಣವಾದವು. ಸೂತರು ಈ ಕಥೆಯನ್ನು ಶೌನಕಾದಿ ಋಷಿಗಳಿಗೆ ಹೇಳಿ, ಋಷಿಗಳೇ, ಶಿವನ ಕುರಿತು ಸ್ವಲ್ಪವೇ ಭಕ್ತಿಯಿಂದ ಸೇವೆ ಮಾಡಿದರೂ ಶಿವನ ಕರುಣೆಗೆ ಪಾತ್ರರಾಗುವರು ಎಂಬುದಕ್ಕೆ ಗುಣನಿಧಿಯ ಕಥೆಯೇ ಸಾಕ್ಷಿ ಎಂದರು. ಮುಂದುವರಿದ ಅವರು, ಋಷಿಗಳೇ, ಪದ್ಮಕಲ್ಪದಲ್ಲಿ ಬ್ರಹ್ಮನ ಮಾನಸ ಪುತ್ರ ಪುಲಸ್ತ್ಯನಿಂದ
ವಿಶ್ರವಸನು ಜನಿಸಿದನು. ಇವನ ಮಗನೇ ವೈಶ್ರವಣ. ಇವನು ಅಲಂಕಾಪುರದ ರಾಜನಾಗಿ ಶಿವಭಕ್ತನಾಗಿದ್ದನು. ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನ ಸಾಕ್ಷಾತ್ಕಾರ ಪಡೆದನು. ಶಿವನು ವೈಶ್ರವಣನ ತಪಸ್ಸಿಗೆ ಮೆಚ್ಚಿ ಪ್ರಕಟವಾದಾಗ ಆ ತೇಜಸ್ಸಿಗೆ ವೈಶ್ರವಣವನ್ನು ಕಾಣದಾಯಿತು. ವೈಶ್ರವಣನು ಪೂರ್ವ ಜನ್ಮದಲ್ಲಿ ಗುಣನಿಧಿ ಅಲಂಕಾಪುರದ ರಾಜನಾಗಿದ್ದನು. ಇದು ಶಿವಕರುಣೆಯೇ. ಆದರೆ ಶಿವನು ಪ್ರಕಟನಾದಾಗ ಪಾರ್ವತಿಯನ್ನು ಕ್ರೂರ ದೃಷ್ಟಿಯಿಂದ ನೋಡಿ ಎಡಗಣ್ಣು ಹಿಂಗಿ ಹೋಯಿತು. ಶಿವನು ಗಿರಿಜೆಗೆ, ಇವನು ನಿನ್ನ ಮಗನು, ನಿನ್ನ ತಪಸ್ಸನ್ನು ಮೆಚ್ಚಿರುವನು, ತಾಯಿ ಎಂದು ಪೂಜಿಸುವನು. ಇವನನ್ನು ನಾನು ನಿಧಿಗೆ ಅಧಿಪತಿಯನ್ನಾಗಿ ಮಾಡುವೆನು. ಗುಹ್ಯಕರಿಗೆ ಇವನು ಈಶ್ವರನಾಗುವನು ಎಂದು ಹೇಳಿ ವೈಶ್ರವಣನನ್ನು ಧನಪತಿಯಾಗಿಸಿದನು. ವೈಶ್ರವಣ, ಪಾರ್ವತಿ ನಿನ್ನ ತಾಯಿ, ಅವಳಿಗೆ ನಮಸ್ಕರಿಸು ಎಂದನು. ಆಗ ಪಾರ್ವತಿಯು ಅವನಿಗೆ, ನೀನು ನಿನ್ನ ಎಡಗಣ್ಣಿನ ಹೊರೆ ನೋಟದಿಂದ ನನ್ನನ್ನು ನೋಡಿದುದರಿಂದ ಆ ಕಣ್ಣು ನಿನಗೆ ಇರುವುದಿಲ್ಲ. ಆದರೂ ಶಿವನು ನಿನಗೆ ವರ ನೀಡಿರುತ್ತಾನೆ, ಅಂತೆಯೇ ನೀನು ಕುಬೇರನಾಗಿ ಇರು ಎಂದು ಹೇಳಿದಳು. ವೈಶ್ರವಣನು ಕುಬೇರನೆನಿಸಿ ಏಕಾಕ್ಷನಾಗಿ ಅಲಂಕಾಪುರಿಯಲ್ಲಿರತೊಡಗಿದನು. ಶಿವನು ಅಲಂಕಾಪುರಿಯ ಸನಿಹದಲ್ಲೇ ಕೈಲಾಸ ಸ್ಥಾನವನ್ನು ನಿರ್ಣಯಿಸಿ ಅಲ್ಲಿ ಇರತೊಡಗಿದನು. ಕುಬೇರನನ್ನು ತನ್ನ ಗೆಳೆಯನೆಂದು ಕರೆದನು. ಶುಭ ಮುಹೂರ್ತದಲ್ಲಿ ಪರಶಿವನು ಕೈಲಾಸ ಪ್ರವೇಶ ಮಾಡಿದನು. ಭಕ್ತಾದಿಗಳು ಶಿವಗಣಗಳು ಕೈಲಾಸಾಧಿಪತಿ ಶಿವನನ್ನು ಪೂಜಿಸಿದರು. ದೇವತೆಗಳು ಹೂಮಳೆ ಕರೆದರು. ಗಂಧರ್ವರು ಅಪ್ಸರೆಯರು ನರ್ತಿಸಿದರು. ಶಿವನು ಬ್ರಹ್ಮನಿಗೂ ವಿಷ್ಣುವಿಗೂ ಅಪಾರ ಮನ್ನಣೆ ನೀಡಿ ಆದರಿಸಿದನು. ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದರು. ಶಿವನು ಕೈಲಾಸದಲ್ಲಿ ಎಷ್ಟೋ ದಿನಗಳ ಕಾಲ ಹೆಂಡತಿಯಿಲ್ಲದೆ ಇರುತ್ತಿದ್ದನು. ದಕ್ಷನಿಗೆ ಹುಟ್ಟಿದ ಸತಿದೇವಿಯನ್ನು ಮದುವೆ ಮಾಡಿಕೊಂಡು ನೆಮ್ಮದಿಯಿಂದ ಇರತೊಡಗಿದನು. ಅವನಿಗೆ ಗೆಳೆಯನಾಗಿ ಕುಬೇರನು ಸಮೀಪದ ಅಲಂಕಾಪುರಿಯಲ್ಲಿರುತ್ತಿದ್ದನು. ಸೂತರು ಶಿವ ಕಥೆಯನ್ನು ಹೇಳಿ ಋಷಿಗಳಿರ ಶಿವನು ಕೈಲಾಸ ಪ್ರವೇಶಿಸಿದ ಕಥೆಯನ್ನು ಒಲವಿನಿಂದ ಕೇಳುವವರಾಗಿ ಯಲೋಕದಲ್ಲಿ ಎಲ್ಲ ಭೋಗಗಳನ್ನು ಪಡೆದು ಕಡೆಗೆ ಮುಕ್ತಿ ಹೊಂದುವರು ಎಂದು ಹೇಳಿದರು ಎಂಬಲ್ಲಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯು ಮುಗಿಯಿತು. ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.